ಬಂದ ನಮ್ಮ ಶ್ರೀ ವೀರಭದ್ರ ದೇವರು ಹುಟ್ಟಿದಾಗಲೇ ಹೂವಿನ ಕಾಸಿ ಬ್ರಹ್ಮಗಾಸಿ ಮೆಟ್ಟುವ ಹಣ್ಣಿನ ಹಾವಿಗೆ 1000 ಸುತ್ತು 3000 ಕಣ್ಣು 2000 ಭುಜ ಮುಂಗಲಿ ಚಟಾರು ಉರುಳು ಸೆಡಕಿನ ಹಗ್ಗ ಗಜದಾಂಡ ಗಜಂಕುಶ ಚಪ್ಪಗೊಡಲ ನನ್ನ ವೀರಭದ್ರ ಆಯುಧ ಬತ್ತಿಸ ಕುಂಜರ ದಕ್ಕೋ ಬಿಲ್ಲು ಧರಿನ ಹೆಗ್ಗಾಳಿ ಬಿಡಿಯೋ ಗಂಡು ಗತ್ತರಿ ಎಂಬ ಕಟಾರಿ ಎಟ್ಟರನ್ನು ಚೋರಿ ದಾಕಾರನ್ನ ಹೊಂದಿಸುತ್ತ ಎಂದು ಅರಿವು ಹೋಮಕ್ಕೆ ಬಂದು ವಿಷ್ಣುವಿನ ಮೊದಲಾದ ದೇವತೆಗಳನ್ನೆಲ್ಲ ಸೇರಿದು ದಕ್ಷ ಬ್ರಹ್ಮಣಸ್ಸಿನ ಹರಿದು ಅಗ್ನಿಗೆ ಆಹುತಿ ಕೊಟ್ಟು ಸರಸ್ವತಿಯ ಮುಗನ್ನೆ ಕೊಯ್ದು ಸಪ್ತಭಾಗ ಮಾಡಿ 66 ಕೋಟಿ ರಾಕ್ಷಸನ್ನು ಕೆಂಡು ಗಣ್ಣಿದ ಸುಟ್ಟು ಕೆಂಡದ ಓಕೊಂಡು ಹಾಕುತ್ತಾ ಬರುತ್ತಿರ ದಕ್ಷಿಣ ಪತ್ನಿ ಬಂದು ಅಮ್ಮ ಶ್ರೀ ವೀರಭದ್ರ ಪಾದಕ್ಕಿಲ್ಲ ಅವಳ ಪತ್ನಿಗೆ ಕುರಿತಲೆ ನಿಟ್ಟು ಕೈಲಾಸಕ್ಕೆ ಬಂದನು. ಇದನ್ನು ಶಿವನು ಕಂಡು ಬಪ್ಪರೇ ಬಲ್ಲರೇ ಎಂದು ಪತ್ನ ಖಚಿತವಾದ ಸಿಂಹಾಸನ ಕುರ್ಚಿ ವೀರಣ್ಣ ಆಚಾರ ಬಂದ ಒಂದು ಹೆಣ್ಣಿನ ಧರ್ಮದಲ್ಲಿ ಹಲವಾರು ಜನ ಗಂಡು ಮಕ್ಕಳು ಹುಟ್ಟಿದರಯ್ಯ. ಅವರೊಳಗೊಬ್ಬಳಿಗೆ ಸೆರಗು ಕಟ್ಟಿ ಮದುವೆ ಮಾಡಿದ ಬಳಿಕ ಆ ತಂಗಿಯು ತನ್ನ ಗಂಡನ ಸುಖವನ್ನು ಅರ್ಪಿಸಬೇಕಲ್ಲವೇ? ಉಳಿದವರೆಲ್ಲ ತನ್ನ ಮಾನ ಮಕ್ಕಳೆಂದು ಸೆರಗು ಹಾಸುವರ ಲೋಕದ ಒಬ್ಬರ ಪರಮಾತ್ಮನೆಂಬ ಶಿವಯೋಗಿಯು ಆಶ್ರಯವಾಗಿ ಆ ತಂಗಿಗೆ ಯೋಗವಾಗಿ ಹುಟ್ಟಿದಂತ ಆ ವೀರಂದ ಆಚರ ಬಂದ ಆ ತಂಗಿಗೆ ಯೋಗವಾಗಿ ಹುಟ್ಟಿದಂತ ವಿನಾಯಕ ಆ ವೀರಂದ ಆಚರ ಬಂದ ಆ ತಂಗಿಗೆ ತಕ್ಕೆ ಸರಿಯಾಗಿ ಹುಟ್ಟಿದಂತ ವೀರಭದ್ರ ಇವರೆಲ್ಲರೂ ಶಿವನ ಮಕ್ಕಳಾದರೆ ನಾನು ಕಣ್ಕಣ್ಣ ಕಟ್ಟಿ ಕರಸ್ಥಳಕ್ಕೆ ಬಂದು ಅಲ್ಲಿ ನಂಬಿ ಪೂಜಿಸಿ ಫಲ ಪದವಿ ಪಡೆಯ ಬೇಕ ಅಲ್ಲವೇ? ಮತ್ತೆ ಈ ಅನ್ಯ ದೈವಕ್ಕೆರೆದರೆ ಈ ಅನ್ಯ ದೈವಕ್ಕೆಲ್ಲಿದರೆ ಎಂದರ್ಥ. ವೀರಂದ ಆಚರ ಬಂದ ಕೋಣಿನ ಕೊಂಬಿನ ಮೇಲೆ ಕಠೋರವೆಂಬ ಈ ಕಠೋರವೆಂಬ ಪಟ್ಟಣ ಹುಟ್ಟತಯ್ಯ. ಆ ಪಟ್ಟಣಕ್ಕೆ ವಿದ್ಯೆ ಇಲ್ಲದ ಅರಸ, ಬುದ್ಧಿ ಇಲ್ಲದ ರಾಣಿ, ಕಣ್ಣ ಇಲ್ಲದ ತಳವಾರ. ಆ ತಳವಾರ
ಅವನ ಹೆಂಡತಿಯು ನಡವಿಲ್ಲದವಳು ತಳವಿಲ್ಲದ ಕುಡವನ್ನು ಹೊತ್ತುಕೊಂಡು ಜಲವಿಲ್ಲದ ಬಾವಿಗೆ ಹೋದಳೆಯ. ಆ ಜಲವಿಲ್ಲದ ಬಾವಿಯ ದಂಡೆ ಮೇಲೆ ಬೇರಿಲ್ಲದ ಬೇವಿನ ಮರವೊಂದು ಹುಟ್ಟಿ ಅದು ತುಂಬಿಲ್ಲದ ಅನ್ನ ಆಯ್ತಯ್ಯ. ಅದನ್ನು ಕಣ್ಣಿಲ್ಲದವನು ನೋಡಿ ಕಾಲಿಲ್ಲದವನು ದೇವನಯ್ಯ, ಆ ಕಾಲಿಲ್ಲದವನು ಕೈಯಿಲ್ಲದವನು ದೇವನಯ್ಯ, ಆ ಕೈಯಿಲ್ಲದವನು ತುದಿ ಇಲ್ಲದ ಬಾಣವನ್ನು ನೋಡಿದನಯ್ಯ. ಅದು ಬಿತ್ತೋಬಿಲ್ಲ ಆ ವಿರಂಡ ಮಹಾಚರಂಡ ಕಾಯವಿಲ್ಲದ ಪುರುಷನು ಕಸವಿಲ್ಲದ ಭೂಮಿಯಲ್ಲಿ ಕಾಮಿನಿಲ್ಲದ ಬೀಜವನ್ನು ಬಿತ್ತಲು ಅದು ಅಂಕೋರಿತು. ಅದು 7 ಆಯಿತು, ಶಾಖೆ 3 ಆಯಿತು, ಕೊಂಬೆ 6 ಆಯಿತು, ಕುಸುಮವು 36 ಆಯಿತು, ಕಾಯಿ 116 ಆಯಿತು. ಅದು ಒಂದ ತುಂಬೆ ಪಟ್ಟಣಗಳಿಗೆ ಕೊಟ್ಟು ಬಿಟ್ಟಿತು. ಆ ಹಣ್ಣನ್ನು ಕಣ್ಣಿಲ್ಲದೆ ನೋಡಿದೆ, ಕೈಯಿಲ್ಲದೆ ಮುಟ್ಟಿದೆ, ಬಾಯಿಲ್ಲದೆ ಚೆನ್ನಾಗಿ ಆ ಬ್ರಹ್ಮನು ತನ್ನೊಳಗೆ ತಾನೇ ಬಿಟ್ಟುಕೊಂಡನೆಯೇ ದೇವ. ಆ ವೀರಂದ ಆಚೆ ಬಂದ ದಕ್ಷಿಣ ಎತ್ತಕ್ಕೆ ಬ್ರಹ್ಮದೇವನು ಬಂದಿದ್ದನು. ಅವನಿಗೆ ನಮ್ಮ ಶ್ರೀ ವೀರಭದ್ರನು ಕಂಡನು. ದಕ್ಷ ಬ್ರಹ್ಮನ ಶಿರವನ್ನು ಕರೆದನು. ದಕ್ಷ ಬ್ರಹ್ಮನ ಬಿತ್ತು. ಅದು ದೊಡ್ಡ ಸಮುದ್ರದಂತೆ ಹರಿವಳೆಯಾಗಿ ಹರಿಯಲಿಕ್ಕೆತ್ತಿತು. ಇವರಲ್ಲಿ ತನ್ನ ವಿದ್ಯೆಗಳಿಂದ ಲಕ್ಷ್ಮಿ, ಸರಸ್ವತಿ, ಪ್ರಸುತೆ, ಇವರಲ್ಲಿ ತನ್ನ ವಿದ್ಯೆಗಳಿಂದ ಸರಸ್ವತಿಯು ಇದ್ದಳು. ನಮ್ಮ ಶ್ರೀ ವೀರಭದ್ರನು ಅವಳ ಅಹಂಕಾರವನ್ನು ಕೊಯ್ದನು. ಹುಟ್ಟಿಸುವಂತ ಬ್ರಹ್ಮ, ರಕ್ಷಿಸುವಂತ ವಿಷ್ಣು. ಬ್ರಹ್ಮನು ತನ್ನ ಶಿರವನ್ನೇಕೆ ತಾನೇ ಹುಟ್ಟಿಸಲಾರನು. ವಿಷ್ಣು ತನ್ನ ಮಗನೇ ತಾನೇ ರಕ್ಷಿಸಲಾರನು.